ಆಸೆ ಆಗಿದ್ದನ್ನ ನೀವು ಟ್ರಾಫಿಕ್ದವರು ಮತ್ತು ಆರ್ಟಿ ಆಫೀಸರು ಅವರಿಗೆ ತಿಳಿಸಿ ಹೇಳಕ ಶಾಸನ ದುಶ್ಯಾಸನ ಅಂತಕ್ಕಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡಕ್ಕೆ ಭಟ್ರು ಸರಿಯಾದ ಮಾತು ಹೇಳಿದ್ರಿ. ನೋಡ್ರಿ, ಈ ಶಾಸನ ದುಶಾಸನ ಅಂತಕ್ಕಂಥ ಕಥೆಯನ್ನ ನೀವು ಹೇಳಿದ್ದು ಒಳ್ಳೇದಾಯ್ತು. ಇವತ್ತು ಭೂಲೋಕದಲ್ಲಿ ಇರ್ತಕ್ಕಂಥ ಜನರು ಈ ಆಕ್ಸಿಡೆಂಟ್ಗಳಿಗೆ ಈ ಪರಿ ಬಲಿಯಾಗಲಿಕ್ಕೆ ಮಾಡತಕ್ಕಂಥ ತಪ್ಪುಗಳಾದ್ರೆ ಏನು? ತಪ್ಪುಗಳಾದ್ರೇನು? ಶಾಸನ ಅಂದ್ರೆ ನಿಯಮಗಳು, ಸಂಚಾರಿ ನಿಯಮಗಳು ಪಾಲನೆ ಮಾಡಲಾಗದ್ರೆ ಎಷ್ಟು ಹೌದು. ಆ ಪಾಲನೆ ನಿಯಮ ಮಾಡಿದ್ರೆ ಕಡಿಮೆ. ಅದಕ್ಕೆ ಆ ಪಾಲನೆ ನಿಯಮ ಏನಂದ್ರೆ ಹೆಲ್ಮೆಟ್ ಧರಿಸಬೇಕು, ಸೀಟ್ ಬೆಲ್ಟ್ ಹಾಕಬೇಕು, ಟೆನ್ಷನ್ ಇದ್ದಾಗ ಗಾಡಿ ನಡೆಸಬಾರ್ದು, ಓವರ್ ಲೋಡ್ ಗಾಡಿ ಹಾಕಬಾರ್ದು, ಟೈರ್ಗಳು ಸುಸ್ಥಿತಿಯಲ್ಲಿ ಇರಬೇಕು, ಗಾಡಿ ಟೈಮಿಗೆ ಸರ್ವಿಸ್ ಮಾಡಬೇಕು, ಔಟ್ ಖಂಡಮ್ ಗಾಡಿ ನಡೆಸಬಾರ್ದು, ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ಕುಡಿದು ಗಾಡಿ ನಡೆಸಬಾರ್ದು, ಆರಾಮಿಲ್ಲ ಗಾಡಿ ನಡೆಸಬಾರ್ದು, ಲೈಸೆನ್ಸ್ ಇಲ್ಲದೆ ಗಾಡಿ ನಡೆಸಬಾರ್ದು, ಹಗುರವಾಗಿ ಮಳೆಗಾಲದಲ್ಲಿ ಗಾಡಿ ನಡೆಸಬೇಕು, ಹಾಕೊಂಡೇ ಡ್ರೈವ್ ಮಾಡಬೇಕು. 2-3 ಗಂಟೆ ಗಾಡಿ ನಡೆಸಿದ್ರೆ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕು. ಅಂದ್ರೆ ಗಾಡಿ ನಡೆಸುವಾಗ ಆಗಾಗ ರೆಸ್ಟ್, ನಿದ್ದೆ ಬಂದ್ರೆ ರೆಸ್ಟ್ ಮಾಡಿ ಹೋಗ್ಬೇಕು. ಇಲ್ಲ ಎಕ್ಸ್ಟ್ರಾ ಡ್ರೈವರ್ ಕ್ಲೀನರ್ ಇಟ್ಕೋಬೇಕು. ಟೆನ್ಷನ್ ಇದ್ದ ಗಾಡಿನೇ ನಡೆಸಬಾರ್ದು, ಟೆನ್ಷನ್ ಇದ್ದಾಗ ಗಾಡಿ ನಡೆಸಬಾರ್ದು. ಮತ್ತೆ ಈಗ 18 ವರ್ಷದ ಮೇಲ್ನವರು ಲೈಸೆನ್ಸ್ ತಗೊಂಡು ಗಾಡಿ ನಡೆಸಬೇಕು. ಲೈಸೆನ್ಸ್ ಇಲ್ಲದೆ ಒಟ್ಟು ಗಾಡಿ ನಡೆಸಬಾರ್ದು. ಇನ್ಶೂರೆನ್ಸ್ ಇಲ್ಲದೆ, ಇನ್ಶೂರೆನ್ಸ್ ಆರ್ ಸಿ ಇಲ್ಲದೆ ನಡೆಸಬಾರ್ದು. ಅದಕ್ಕೆ ಇದೆಲ್ಲ ಒಳ್ಳೇದು. ಇದು ನಾವು ಸಂಚಾರಿ ನಿಯಮಗಳು ಆಯ್ತು. ದಂಡಗಳು ಎಷ್ಟು ಏನೇನ್ ತಪ್ಪು ಮಾಡಿದ್ರಂತ ಅದು ಪೊಲೀಸ್ನವರು ಆರ್ಟಿಒದವರು ದಂಡ ಕಟ್ಟೆ ಕಟ್ತಾರೆ. ಸ್ವಲ್ಪ ದಂಡದ ರೊಕ್ಕ ಹೇಳಿ, ದಂಡ ರೊಕ್ಕ ಹೇಳಿದ್ರೆ ಮೈ ಜೀಮ್ ಅಂತಲ್ಲ. ಹೇಳ್ರಿ. ಆದ್ರೂ ಕೂಡ ಅವ್ರು ಅಂಜಲ್ಲ, ಅವ್ರು ಅಂತಲ್ಲ. ಒಂದು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ 500 ರೂಪಾಯಿ ದಂಡ. ಈಗ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ 500 ರೂಪಾಯಿ. ಲೈಸೆನ್ಸ್ ಇದ್ದು ಗಾಡಿ ನಡೆಸಿದ್ರೆ 1,000 ರೂಪಾಯಿ. 1,000. ಮತ್ತೆ ನಮ್ಮಲ್ಲಿ ರೊಕ್ಕ ಇಲ್ಲದೆ ಗಡಿ ಅಂಡಿ ಹಾಕೊಂಡು ಹೋಗಿ ಅವ್ರ ಕೈ ಸಿಗ್ಬಿದ್ದು ಅಂದ್ರೆ ಹಂಗ ಯಾರೇ ಗಾಡಿ ತಗೊಂಡು ಯಾರೇ ಎಣ್ಣೆ ತಗೊಂಡು ಹೋದಾಗ ಅವ್ರು ಹೇಳಿದ್ರೆ ಗಾಡಿ ಅಲ್ಲೇ ಬಿಟ್ಟು ಗಾಂಧಿ ಸ್ಟಾಪ್ ಕಟ್ಬಿಡ್ತಾನೆ. ರೊಕ್ಕ ಇಲ್ಲಿಲ್ಲ, ರೊಕ್ಕ ಅಂದ್ರೆ ಗಾಡಿ ಅಲ್ಲೇ ಬಿಟ್ಟು ಬರೋದು. ಅಲ್ಲ, ಫೋನ್ ಪೇ ನಡೀತದೆ. ಮುಂದೆ ಮಾಲಿನ ಮೇಲೆ ನೌಕರಿ ಪಗಾರ ರೊಕ್ಕ ಎದುರಿಸಿದ್ರು ಇಲ್ಲ, ನಗದಿ ರೊಕ್ಕ ಎದುರು ಅದು ಕೊಟ್ಟ ಹೋಗ್ಬೇಕು. ಅಲ್ಲ, ಇಲ್ಲಿ ಹೋಟೆಲ್ ದುಕಾನ್ದಾಗ ಒಬ್ಬರು ನಡೀತದ, ಅಲ್ಲಿ ದಂಡ ಬಂದ್ರೆ ನಡೆಯಲ್ಲ. ನಾವು ಒಂದ್ ವೇಳೆ ಹೋಗಿದ್ದೇವಪ್ಪ ಅವ್ರು ಪೊಲೀಸರು ನಿಂದ್ರಂದ್ರು ಅಂದ್ರೆ ಹ್ಯಾ ಮಾಡೋದು? ಗಾಡಿ ನಂಬರ್ ವೇಟ್ ಮಾಡ್ಕೊಡ್ತಾರೆ. ಮತ್ತೆ ಕೇಸಸ್ ಮಾಡ್ತಾರೆ. ಕೇಸ್ ಮಾಡಲ್ಲ, ಹೋಗಿ ಒಳಗೆ ಹಾಕ್ತಾರೆ. ಅಲ್ರಿ, ಇನ್ನ ಏನೊಂದು ದಂಡವ ನಿಮ್ಮಲ್ಲಿ? ಬಾಳ ದಂಡವ. ಏನ್ರಿ? ಈಗ ಸಣ್ಣ ಮಕ್ಕಳು ತಗೊಂಡು ಗಾಡಿ ತಗೊಂಡು ಹೋಗ್ತಾರೆ. ಅವು ಮನೆಗೆ ಹೇಳಲ್ಲ ಹೋಗ್ತಾವ, ಅದೇನ್ ಮಾಡ್ಬೇಕು? ಹೇಳ್ತಲ್ಲ ದಂಡ ಅವ್ರಿಗೆ ಹಾಕಲ್ಲ, ಅವ್ರ ಅಪ್ಪಗೆ ಹೇಳ್ತಾರೆ. ಗಾಡಿ ಯಾರು ಸಿಗುತ್ತೆ ಅವ್ರಿಗೆ ಹಾಕ್ತಾರೆ. ಈಗ ಅಶೋಕ್ ಪಾಟೀಲ್ ಅವರು ಮಗ ಗಾಡಿ ಹೇಳೋರು ತಗೊಂಡು ಹೋದ, ಅವ್ರಿಗೆ ಗೌಡ್ರಿಗೆ ಎಷ್ಟು ದಂಡ? ಗೌರಿ 20,000 ರೂಪಾಯಿ ದಂಡ. 25,000. ಅಲ್ಲಿ ಎಲ್ಲಿ ಕೊಡ್ಬೇಕು ದಂಡ? ಏನಕ್ಕೆ ಆನ್ ದಿ ಸ್ಪಾಟ್ ಅದೇ ಕೊಡ್ಬೇಕು. ಇಲ್ಲ, ಕೋರ್ಟಿಗೆ ಹೋಗಿ ಜಡ್ಜರ್ ಮೇಲೆ ತಪ್ಪಾಗಿರೋ ಕೇಳ್ಕೊಂಡು ದಂಡ ಕಟ್ಟಬೇಕು. ರೊಕ್ಕ ಇದ್ದು ಅಲ್ಲೇ ಕಟ್ಟಿ ತಗೊಂಡು ಬರಬೇಕು. ರೊಕ್ಕ ಇಲ್ಲ ಗಾಡಿ ಅಲ್ಲೇ ಇಟ್ಟು